ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮತ್ತೀರಿ ಅಂತ ಅನ್ಕೊಳತ್ತೀನಿ. ಆ್ಯಂಡ್ ನಾವು ಮಸ್ತ್ ಅದೀವಿ. ಸೊ ಇದನ್ನೆಲ್ಲ ನೀವು ನೋಡ್ಬಿಟ್ಟೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ. ನಾವೆಲ್ಲದೇವಪ್ಪ ಅಂತಂದ್ರೆ ಬೆಂಗಳೂರೊಳಗಿದ್ದೀವಿ. ಇದೇನು ಪ್ರಮೋಷನ್ ಸಲುವಾಗಿ ಏನೂ ಬಂದಿಲ್ಲ ಗೈಸ್. ನಾವು ಮೈಸೂರಿಗೆ ಹೋಗಬೇಕು. ಸೊ ಅದರ ಸಲುವಾಗಿ ಇಲ್ಲೊಂದು ಸ್ವಲ್ಪ ವರ್ಕ್ ಇತ್ತು. ಸೊ ಹಾಗಾಗಿ ಇಲ್ಲಿ ವರ್ಕ್ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೋಗ್ಬೇಕಂತ ಬಂದೀವಿ. ಯಾವುದೇ ಥರ ಪ್ರಮೋಷನ್ ಇಲ್ಲ, ಏನಿಲ್ಲ. ಆರಾಮಾಗಿ ನೀವು ವಿಡಿಯೋ ನಾವು ಏನು ಫಾನ್ ಮಾಡ್ತೀವಿ, ಏನೇನು ಅಪ್ಡೇಟ್ ಕೊಡ್ತೀವಿ ಅದನ್ನೆಲ್ಲ ಆರಾಮಾಗಿ ನೋಡ್ಬೋದು. ಆ ಥರ ಏನಿಲ್ಲ. ಲೈಕ್ ಹೆಂಗಂದ್ರೆ ಏನಂತ ನೀವು ಪ್ರಮೋಷನ್ ಬೆಂಗಳೂರಿಗೆ ಬಂದರೆ ಪ್ರಮೋಷನ್, ಈಗ ಏನು ಪ್ರಮೋಷನ್ ಏನಾರ ಗೈಸ್, ಸುಮ್ಮ ಹಂಗೆ ಫನ್ ಮಾಡಕ್ಕೆ ಬಂದೀವಿ. ಆ್ಯಂಡ್ ಔಟ್ಫಿಟ್ ನೋಡ್ರಿ ಗೈಸ್, ಸಾಹೇಬ್ರದ್ದು ಚೆನ್ನಾಗೈತಲ್ಲ. ನಾನಾ ಕೊಡ್ಸೇನ್ರಿ ಗೈಸ್, ಕರೆ ಹೇಳು ನಂದು ಔಟ್ಫಿಟ್. ಸೊ ಗೈಸ್ ನನ್ನ ಔಟ್ಫಿಟ್ ನೋಡಿ. ಬೈತೇನ್ರಿ ಇಂತ ಹಾಕೊಂತ ಡ್ರೆಸ್ ನನಗಂತ ಇಷ್ಟ ಆಗೋದಿಲ್ಲ ಇಂಥವ. ನಾನು ಆಕಿ ಚೂಡಿದಾರ ಹಾಕೊಂಡ್ರೆ ನಾನು ನೀ ಅಲ್ಲಿಂದ ಮಾತಾಡೋದು ತಾನ ಇದೆ ತೋರಿಸಿದ್ದೀನ. ಥ್ಯಾಂಕ್ ಯು. ಬಾಯ್, ಅಲ್ಲಿ ತೋರಿಸ್ತೇವೆ. ಮಸ್ತ್ ಲೈಟಿಂಗ್ ಅದು ಹಾಕಿದಾರು, ಭಾರಿ ಕಾಣಿಸತೈತಿ. ಅಂಡ್ ನಾವ್ ಹೋದ್ಸಲ ಬೆಳಿಗ್ಗೆ ಬಂದಿದ್ವಿ, ಸೊ ಹಂಗಾಗಿ ಈ ಸಲ ನೈಟ್ ಬಂದೇವಿ. ಹೆಂಗ್ ಕಾಣಿಸ್ತೈತಿ ಚರ್ಚ್ ಸ್ಟ್ರೀಟ್ ಅಂತ ಹೇಳಿ ಅವ ಅಲ್ಲಿಂದ ತೋರ್ಸತಾನು. ನಾ ವಾಯ್ಸ್ ಓವರ್ ಕೊಡಾತಿದ್ದೆ, ಮೈಕ್ ಹಾಕೊಂಡ. ಬಿಕಾಸ್ ಯಾಕಪ್ಪ ಅಂತಂದ್ರೆ ನಿಮ್ಗೂ ಕ್ಲಿಯಾರಿಟಿ ಬೇಕಲ್ಲ ವಾಯ್ಸ್. ಇಲ್ಲಿದ್ರ ಬರೇ ಸೌಂಡ್ ಗಾಡಿಗಳ್ದ ಕೇಳಿಸ್ತೈತಿ. ಹೆಂಗ್ ಕಾಣಿಸತೇವ ಅಂತ ಹೇಳಿ ಅದನ್ನೊಂದ್ ಕಮೆಂಟ್ ಹಾಕ್ರಿ. ಅಂಡ್ ನಮ್ ಹುಡುಗ ಇಲ್ಲ ಬನ್ರಿ. ಪ್ಲೇಸ್ ಅಂತೀಯ ನೋಡು, ಮಸ್ತ್ ಐತಿ. ನಾವ್ ಹೋದ್ಸಲ ಬೆಳಿಗ್ಗೆ ಬಂದಿದ್ದು ರೀ. ಈ ಸಲ ನೈಟ್ ಬಂದ್ ಭಾಳ ಚಲೋ ಮಾಡೇವಿ. ಯಾಕಪ್ಪ ಅಂತಂದ್ರ ನೈಟ್ ಒಳಗೆ ಇಲ್ಲೆಲ್ಲ ಲೈಟಿಂಗ್ ಆತ, ಮತ್ ಇಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದ ಜನಗಳು ಆತ. ಮತ್ ಅಲ್ಲಿ ನೋಡ್ರಿ ಮುಂದ್ ಕಾಣದಾರ, ಅಲ್ಲಿ ತೋರ್ಸಿಡಿ ಅದ ಪಂಜಾಬೇನ್ ಯಾರ್ಗಿಡಿ ಕರಾಟೆ ಅವ್ರು ಇರ್ತಾರಲ್ಲ, ಅವ್ರು ಹೊಂಟಾರ. ಬಾ ಸೊ ಗೈಸ್, ಮೇನ್ಲಿ ನಾವ್ ರೀಸನ್ ಎದಕ್ ಬಂದಿದ್ದೆ ಅಂದ್ರೆ ಅಲ್ಲಿ ಫೋಟೋ ಹೊಡ್ಕೊಳಕ್ ಬಂದಿದ್ದೆ. ಅಂಡ್ ಚಸ್ಮಾ ತೆಗಿತೀನ್ರಿ, ಬಾಳ ಓವರ್ ಆಯ್ತು. ಈಗ ಕತ್ತಲಾಗ ಯಾವ ಚಸ್ಮಾ ಕರಿ ಕಲರ್ ಚಸ್ಮಾ ಹಾಕೋತಾನ್ರಿ ಗೈಸ್. ಈಗ ಹೋಗುನ್ ಬರ್ರಿ, ಏನೇನೈತಿ ಎಕ್ಸ್ಪ್ಲೋರ್ ಮಾಡೋಣ ಮತ್ತ. ನೋಡ್ರಿ ಎಷ್ಟ್ ಮಸ್ತ್ ಐತಿ. ಹಂಗ ಸಣ್ಣ ಹುಡುಗರೆಲ್ಲ ಏನಪ್ಪಾ ಅದ ಪೇಂಟಿಂಗ್ ಮಾಡಿದಾರ ಅಂದ್ರ ಎಲ್ಲಾ ಕಾರ್ಟೂನ್ ಗತೆ. ಮತ್ ಇಲ್ಲೆಲ್ಲ ಚಲೋ ಪೈಕಿ ಏನಪ್ಪಾ ಅದ ಊಟ ಆತು, ಮತ್ ಇದನ್ನ ಡ್ರಿಂಕ್ಸ್. ಗಿಡಿ ಹೋದ್ಸಲ ಅಲ್ಲಿ ಕೂತಿದ್ರಲ್ಲ ಅವ್ರಿಲ್ಲಲ್ಲ ಈ ಸಲ. 300 ರೂಪಾಯಿ ವೇಸ್ಟ್ ಮಾಡ್ಸಾಕ. ಸೋಳ ತಕೊಂಡು ಅಂತ ಅನ್ಸತೈತ್ರಿ. 300 ರೂಪಾಯಿ ವೇಸ್ಟ್. ಆದ್ರೂ ಪಾಪ ಪಾಪ ಅಷ್ಟು ವರ್ಷ ಅವ್ರ ಪಾಪ ಅವ್ರ ಅಷ್ಟು ವರ್ಷ ಕಷ್ಟಪಟ್ಟು ಮಾಡಿರ್ತಾರಲ್ಲ. ಸೊ ಗೈಸ್, ಇವಾಗ ನಾವ್ ಬೋಬಾ ಟೀ ಕುಡಿಯಾಕ್ ಬಂದೇವ್ರಿ. ನಾವ್ ತಗೊಂಡಿರೋದ ಸಿಗ್ನೇಚರ್ ಬೋಬಾ ಮಿಲ್ಕ್ ಟೀ. ಕೇಸಾರಿ ಅನ್ಕೋತೇನಿ. ಅಂಡ್ ಯಾ, ಅಲ್ಲಿ ಪ್ರಿಪ್ರೇಷನ್ ಮಾಡ್ಲಿಕ್ಕತ್ತಾರ ಅವರು. ಸೊ ಗೈಸ್, ಅಲ್ಲಿ ಹೊರಗೆ ಒಂದು ಪಾಂಡಾ ಕುಂತಿರೋದ್ರ ಬಾಜು ನಾವು ಒಂದು ಫೋಟೋ ಶೂಟ್ ಕೂಡ ಮಾಡ್ಕೋಬಹುದು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ್ಯಾಟ್, ಅಂದ್ರೆ ಫೋಟೋ ಶೂಟ್ ಮಾಡ್ಕೊಳಕ್. ಸೊ ಯಾ, ಕುತ್ಕೊಳ್ಳೋನ್ ಬರ್ರಿ. ಅಷ್ಟು ಮಟ್ಟ ಇಲ್ಲೊಂದ್ 2 ಪೋಸ್ ಕೊಡ್ತೇವಿ ಇಬ್ರು, ಆಮೇಲೆ ಹೊರಗೆ ಫೋಟೋ ತಗೋತೀವಿ. ಸೊ ಗೈಸ್, ನಮ್ದು ಬೋಬಾ ಟೀ ಬಂತು. ಅಂಡ್ ಟೇಸ್ಟ್ ಮಾಡಿ ನೋಡೋಣ. ಮಸ್ತ್ ಐತಿ, ಟೇಸ್ಟ್ ಮಾಡಿ. ಇದ್ರೊಳಗ ಬ್ಲಾಕ್ ಕಲರ್ ಅಂತ ಇದನ್ನ ಹಾಕಿರ್ತಾರ. ಇದ್ರೊಳಗ ಬ್ಲಾಕ್ ಕಲರ್ ಇರ್ತಾವ. ಇವ ಏನಪ್ಪಾ ಒಂಥರ ಜಾಮೂನ್ ಟೈಪ್ ಇರ್ತಾವ. ಅವಂತಿ ಭಾರಿ ಅನಿಸ್ತಾವು. ಹಂಗ ಒಂದ್ ಕಚ್ ನುಂಗ್ಬೇಕಂತ ಅನಿಸ್ತೈತಿ. ಮಸ್ತ್ ಇರ್ತಿ. ಅಂತಂದ್ರೆ ಕೋಲ್ಡ್ ಫುಲ್ ಐತಿ, ಮಸ್ತ್ ಐತಿ. ಸೊ ಗೈಸ್, ಪಾಂಡಾನು ಬೋಬಾ ಟೀ ಕುಡಿಯತ್ತೈತೆ. ಅಂಡ್ ನಾನು ಕೂಡ ಬೋಬಾ ಟೀ ಕುಡಿಯತ್ತೇನಿ. ಅಂಡ್ ಎಷ್ಟ್ ಕ್ಯೂಟ್ ಐತ್ ನೋಡ್ರಿ. ಅಂಡ್ ಸೇಮ್ ಔಟ್ಫಿಟ್ ಹಾಕೊಂಡೆ, ವೈಟ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಅಂಡ್ ಬ್ಲಾಕ್. ಸೊ ಎಷ್ಟ್ ಕ್ಯೂಟ್ ಕಾಣಿಸತೈತಲ್ಲ. ಸೇಮ್ ಫೋಟೋ ತೆಗ್ದಿಲ್ಲ, ಹುಡ್ಕೊಂತ ಬರತ್ತಿದ್ ವಿಡಿಯೋ ಮಾಡ್ತಾನಂದ. ಹೂ ಅಂತಾನಿ, ಹಿಂದ ಮಂದಿ ಬರತ್ತಾರ. ಬಾ, ಅಲ್ಲಿ ಇದನ್ನ ಸಣ್ಣ ಹುಡುಗರು ಟಾಯ್ಸ್ ಗೈಸ್, ಟಾಯ್ಸ್. ಬಾ, ಏನಾರು ತಗೊಳ್ಳೋಣ ಮತ್ತ. ಕುಡಿ. ಸೊ ಗೈಸ್ ಮೊಬೈಲ್ ಸ್ವಿಚ್ ಮಾಡ್ಕೋತೇವಿ ಅಂದ್ರೆ ನಾ ಸ್ವಿಚ್
ಅಂದ್ರೆ ನಾ ಯಾಕಪ್ಪ ಅಂತಂದ್ರೆ ನಾ ಕುಡಿತ್ ಮುಂದ ಅವ್ ಕುಡಿತ್ ಮುಂದ ನಾ ಹೆಂಗ್ ತಗೊಳ್ತೇವಿ. ದಟ್ ವಾಸ್ ಫಾರ್ ಬೆಟರ್. ಇಲ್ಲಿ ಕಾಫಿ ಅಂಡ್ ಕೆಫೆ ಅಂತ ಐತಿ. ಸೊ ಬರ್ರಿ ಗೈಸ್, ಕರೆಕ್ಟ್ ಕಾಣ್ಸತ್ತೇವಲ್ಲ, ಬಿಕಾಸ್ ಇಲ್ಲಿ ಯಾರು ನೋಡಿ ಹೇಳಂಗಿಲ್ಲ. ಸೊ ಅದ್ರ ಸಲುವಾಗಿ ನಾವರ ನೋಡ್ಕೋಬೇಕಲ್ಲ. ಸೊ ಐ ನೋ ಇದು ಕರೆಕ್ಟ್ ಪರ್ಫೆಕ್ಟ್ ಐತ್ ಅಂತ ಹೇಳಿ. ಏನೇನ್ ಸಿಗ್ತೈತಿ ಏನೇನಿಲ್ಲ ನೋಡೋಣಂತ ಬರ್ರಿ ಗೈಸ್. ಅಂಡ್ ನನಗೊಂದು ಟೋಟ್ ಬ್ಯಾಗ್ ತಗೊಳೋದೈತಿ, ಅಲ್ಲಿ ಅದಾವು. ವಿಲ್ ಸಿ ಏನ್ ಮಾಡೋಣ, ತಗೊಳ್ಳೋಣ ಬೇಡ. ಶಾಪಿಂಗ್ ಮಾಡ್ತೀವಿ. ಹಾ, ನಿಮ್ಗೆಲ್ಲಾನು ತೋರಿಸ್ತೇವ್. ಇನ್ನೊಂದ್ಸಲ ವಾಕ್ ಆಗೋದಿಲ್ಲ, ಅದ್ರ ಸಲ ಬರ್ಬೇಕು, ಮುಂದೆ ಬರ್ತೇವಿ. ಇವಾಗ ಸದ್ಯಕ್ಕೆ ಇಲ್ಲ ರೀ ಗೈಸ್, ಈಗ ಮುಗೀತ್ರಿ ಬೆಂಗಳೂರ್ದು ನಮ್ದು. ಹಂಗಲ್ಲ, ಬರ್ತೇವಿ ಅಂದ್ರೆ ಬೆಂಗಳೂರು ನಮ್ದು. ಒಂದ್ ನಿಮಿಷ ಗಪ್ ಬರ್ತೇವಿ. ಈಗ ಮುಗೀತು ಅನ್ನೋದಕ್ಕ ಅಂದ್ರ ಈಗ ಇದ್ ಮುಗಿತೈತಿ, ಆಮೇಲೆ ಮೈಸೂರ್ ಬರ್ತೈತಿ. ಮೈಸೂರ್ ಆದ್ಮೇಲೆ ಮತ್ತೆ ಯಾವಾಗ ಮತ್ ವರ್ಕ್ ಇರ್ತೈತಿ, ಮತ್ ಪ್ರಮೋಷನ್ ಇದ್ದಾಗ ಅವಾಗ ಬರ್ತೇವಿ. ಸೊ ಅಲ್ಲಿ ಕಾಣ್ಸತೈತಲ್ಲ ಟೋಟ್ ಬ್ಯಾಗ್ಸ್, ನಂಗ ಆತರ ತಗೊಳೋದೈತಿ. ಸೊ ಕೇಳೋಣ್ರಿ ಗೈಸ್, ರೇಟ್ ಅದು ಎಲ್ಲ ಕೇಳಿ ತಗೊಳೋಣ. ಅಂಡ್ ಬುಕ್ಸ್ ತಗೊಳೋದೈತಿ ನನಗ ಒಂದ್ ಸ್ವಲ್ಪ ಚಲೋ ಚಲೋ ಬುಕ್ಸ್. ಅಂಡ್ ನಾನ್ ಇನ್ನೊಂದ್ ಏನಂದ್ರ ಇನ್ಮೇಲಿಂದ ಒಂದ್ ಸ್ವಲ್ಪ ಬುಕ್ಸ್ ಓದಾಕದು ಪ್ರಾಕ್ಟೀಸ್ ಮಾಡ್ಕೋತೇನಿ. ಬಿಕಾಸ್ ಅದು ಲೋನ್ಲಿ ಫೀಲ್ ಆಗ್ತಿರ್ತೈತ್ಲ, ಅವಾಗ ಬುಕ್ಸ್ ಅದು ಓದಿರೋ ಒಂದ್ ಸ್ವಲ್ಪ ಮೈಂಡು ಶಾರ್ಪ್ ಆಕೈತಿ, ಆಮೇಲೆ ಎಲ್ಲಾ ನಾಲೆಜ್ ತಿಳಿತೈತಿ. ಸೊ ಹಂಗಾಗಿ ತಗೊಂಡ್ ಹೋಗ್ತೇವ್ರಿ. ಈಗ ಮತ್ ಅಲ್ಲಿ ಮಠ ನೋಡೋಣ್ರಿ ಗೈಸ್, ಏನೇನೈತಿ ಏನೇನೆಲ್ಲ ಪ್ರತಿಯೊಂದು ನೋಡೋಣ. ಹೋದ್ಸಲ ಅರ್ಧಕ್ಕ ಬಿಟ್ಟಿದ್ವಲ್ಲ ನಾವು, ಲೇಟ್ ಆಯ್ತು ಬಸ್ಸಿಗೆ ಅಂತ ಹೇಳಿ ಅರ್ಧಕ್ಕ ಬಿಟ್ಟಿದ್ವಿ. ಇವತ್ತೆಲ್ಲ ಫುಲ್ ನೋಡ್ಕೊಂಡು ಏನೇನ್ ತಿನ್ಬೇಕು ತಿನ್ಕೊಂಡು ಏನೇನ್ ತಗೋಬೇಕು ಅದನ್ನ ತಗೊಂಡ್ ಹೋಗೋಣಂತ, ಹೌದಿಲ್ಲ? ಈ ಬುಕ್ ತಗೊಳಕತ್ತೀನಿ ಅಂಡ್ ಈ ಬುಕ್ ಪರ್ಚೇಸ್ ಮಾಡ್ತೇನಿ. ಅಲ್ಲಿ ಹೋಗಿ ಬಿಲ್ ಮಾಡಿಸ್ಕೊಂಡ್ ಬರೋಣ. ಇದನ್ನ ಪ್ಯಾಕ್ ಮಾಡ್ರಿ, ಸ್ಕ್ಯಾನರ್. ಇವಾಗ ವೆಜ್ ಸ್ಟೀಮ್ ಮೋಮೋಸ್ ತಗೊಳತ್ತೀವಿ ಅಂಡ್ ಅವ್ರ ಕೊಡು ಮಟ ವೇಟ್ ಮಾಡ್ತೀವಿ. ಕೊಟ್ಮೇಲೆ ಯಾಕೋ ಮಳಿ ಮಳಿ ಬರೋದೈತಿ, ಹನಿ ಹನಿ ಬಾಗತೈತಿ. ಆಮೇಲೆ ಅಲ್ಲೇ ಹಾಟ್ ವೆಜ್ ಸ್ಟೀಮ್ ಮೋಮೋಸ್ ತಿನ್ ಮನಿ ಹೋಗ್ತೇವೆ. ಅಂಡ್ ನಾ ಬುಕ್ ತಗೊಂಡೆಲ್ಲ ಎಲ್ಲ ಇಟ್ ಕೈಯಾಗ. ಸುಶಿ ತಿನ್ನಾಕ ಹೋಗ್ಬೋದು ನೋಡೋಣ. ಅದ ಸೌಕಾಶ್ ಸಿವಿಡ್ ಇರ್ತೈತಿ, ಗೊತ್ತೈತಿ? ಸಿವಿಡ್ ಅದ್ ಒಂಥರ ಇರ್ತೈತಿ ಪೇಪರ್ ಗತಿ, ಅದ್ರೊಳಗ ಸ್ಟಿಕ್ಕಿ ರೈಸ್ ಹಚ್ಚಿ ಕೊಡ್ತಾರ, ಭಾರಿ ಇರ್ತೈತಿ. ಹೊದ್ಸಲ ಇಲ್ಲಿ ಬಂದ್ ಫೋಟೋ ತಕೊಂಡಿದ್ದೆ, ಅದಕ್ಕೆ ಈ ಸಲ ಇಲ್ಲೇ ಬಂದೇವಿ. ಅಂಡ್ ಮೋಮೋಸ್ ತಿನ್ವಿರಿ, ವೆಜ್ ಸ್ಟೀಮ್ಡ್ ಮೋಮೋಸ್ ಮಸ್ತ್ ಇತ್ತು. ಮಳಿ ಬರತ್ತಿದ್, ನೀವು ನಮ್ಮ ಅವತಾರ ನೋಡೇ ಗೊತ್ತಾಕೈತಿ. ಮಳಿ ಬರತ್ತಿದ್, ಫುಲ್ ಮಳಿ ಐತಿ, ಇನ್ನೂ ತನಕ ಮಳಿ ಐತಿ. ಈಗ ಅಡ್ಡಾಡಿದ್ದು ಬುಕ್ ಒಂದ್ ತಗೊಂಡೆ ಅಷ್ಟ, ಹಂಗ ಏನ್ ತಗೋಬೇಕಂತ ನನಗೇನ್ ಅನಸ್ಲಿಲ್ಲ. ಸೂರ್ಯಾಗ ಮಾತಾಡ್ತಾನಿ, ತಗೋರಿ ಸರ್. ಬೇರೆದೆಲ್ಲ ತಗೋಬೇಕಂತಂದ್ರೆ ಎಲ್ಲಾ ಅಂಗಡಿ ಬಂದ್ ಮಾಡ್ಯಾರ. ಅಂದ್ರೆ ರೋಡ್ ಮೇಲೆ ನಿಂತ್ ಮಾರ್ತಾರಲ್ಲ ಅವ. ಹೋದ್ಸಲ ತಗೊಂಡಿದ್ದಿಲ್ಲ ಮ್ಯಾಗ್ನೆಟ್, ಅವ್ನ್ ತಗೋಬೇಕಂತ ಬಂದಿದ್ದು, ರಾವ್ ಸಿಗ್ಲಿಲ್ಲ. ಇನ್ನ ನನಗೆ ಹೆಂಗ್ ಗೊತ್ತು, ಲೈಟಿಂಗ್ ಅದು ನೋಡ್ಬೇಕಂದ್ರೆ ನೈಟ್ ವರ್ಕು, ಮತ್ ಎಲ್ಲಾ ನಮ್ಗೆ ಏನೇನ್ ಬೇಕಲ್ಲಪ್ಪ ಸಿಗ್ಬೇಕಂತಂದ್ರೆ ಡೇದಾಗ ಬಂದ್ ಹೋದ್ರೆ ಚಲೋ ಸಿಗ್ತಿಲ್ಲ ಗಿಡಿ. ಇದ್ ನೋಡ್ಲಾ, ಇವಾಗ ಮಳಿ ಬರತೈತಿ. ಇವಾಗ ಇಲ್ಲಿಂದ ಬುಕ್ ಮಾಡ್ಬೇಕ್ರಿ. ಬುಕ್ ಮಾಡಿ ಕ್ಯಾಸ ಮತ್ತ ರೂಮ್ ಹೋಗಿ ಕ್ಯಾಸ ಊಟ ಗಿಟ ಮಾಡ್ಬೇಕ್ರಿ. ಮೈಕ್ ಕೊಡಂದಿದ್ನ ವೆಜ್ ಸ್ಟೀಮ್ ಮೋಮೋಸ್ ತಿಂದ್ರೆ ಏನು ಒಂದ್ರೊಳಗ ಇಬ್ರು ತಿಂದ್ವಿ, ಅದ್ರಾಗೇನು ಹೊಟ್ಟಿ ತುಂಬಂಗಿಲ್ಲ. ಈಗ ಹೋಗಿ ಮಸ್ತ್ ಪಕ್ಕಿ ಚಿಕನ್ ಬಿರಿಯಾನಿ ಇಲ್ಲಂದ್ರ ಕುಷ್ಕ ಅದು ಹೊಡದ್ರನ ಭಾರಿ ಹೊಟ್ಟಿ ತುಂಬತೈತಿ. ಸೊ ಹಂಗಾಗಿ ನೀರು ಕುಡಿಲಿಲ್ಲ ನಾವ್, ಅಷ್ಟು ಗಡಬಡಿ ಇತ್ತಂದ್ರ ಮಳಿ ಜೋರ್ ಬರತಿತ್ಲಾ ಅಂತ ಹೇಳಿ. ಈಗ ಕ್ಯಾಬ್ ಅದು ಬುಕ್ ಮಾಡ್ಕೊಂಡು ಹೋಗಾಕ ನಮಗ್ 1.5 ತಾಸ್ ಬೇಕಾಕೈತಿ ಇಲ್ಲಿಂದ. ಸೊ ನೋಡೋಣ್ರಿ ಗೈಸ್, ನನಗಿದು ರೆಸ್ಟೋರೆಂಟ್ ಬಾಳ ಇಷ್ಟ. ರೆಸ್ಟೋರೆಂಟ್ ಏನಿದೆ, ಹಾ ಅದ್ರ ಸಲುವಾಗಿ ಇಲ್ಲೇ ಇದ್ರೊಳಗ ವಿಡಿಯೋ ಮಾಡ್ಬೇಕನ್ನೋ ಒಂದ್ ಇದನ್ ಐತ. ಅಂದ್ರ ಬ್ಯಾಕ್ ಗ್ರೌಂಡ್ ಅದು ಮಸ್ತ್ ಬರ್ತೈತಲ್ಲ, ಸೊ ಹಂಗಾಗಿ ಮಾಡ್ಬೇಕಂತ ಹೇಳಿ ಬಂದೇವ್ರಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಗೈಸ್, ಇವಾಗ್ಲೇ ಅರ್ಧಕ್ಕೆ ಹೋಗಿ ಲೈಕ್ ಮಾಡ್ರಿ. ಅಂಡ್ ಇನ್ ಮುಂದಿನ ಎಲ್ಲಾ ಪ್ರತಿಯೊಂದು ವಿಡಿಯೋಸು ಬಾಳ್ಕೆಟ್ ಇಂಟ್ರೆಸ್ಟಿಂಗ್ ಇರ್ತಾವು. ಸೊ ಇನ್ ಮೇಲೆ ನಾವಿಬ್ರು ಬಾಳ್ ಫನ್ ಮಾಡೋ ತೋರಿಸ್ತೇವಿ. ಎಕ್ದಮ್ ಫುಲ್ ಚಿಲ್ ಇದ್ದರ್ಗತೆ ಮಾಡ್ತೇವಿ. ಅಂಡ್ ಸೂರ್ಯ ಇವತ್ತ ನೈಟ್ ಡ್ರೆಸ್ ಮತ್ತೆ ಟಾಪ್ ಹಾಕೊಳಕ್ ಓಕೆ ಅಂದಿದ್ದ. ಇಟ್ಸ್ ಓಕೆ, ಅದಿದ್ರು ಓಕೆ. ಜೀನ್ಸ್ ಪ್ಯಾಂಟ್ ಹಾಕೊಳಕ್ ಕೊಡ್ಲಿಲ್ಲ, ಇರ್ಲಿ ಹೋದ್ಸಲ ಹಾಕೊಂಡೇನಲ್ಲ ಅಂತ ನಾನು ಸುಮ್ಮಾಕಿನಿ. ಅಂದ್ರ ನನ್ಗೆ ಇಷ್ಟ ಆಗಿದ್ ನಂಗೆ ಹಾಕೊಳಕ್ ಬಿಡ್ಲಿಲ್ಲ ಅಂದ್ರೆ ಇಷ್ಟರೇ ಹಾಕೊಂಡೇನಲ್ಲ, ಅದೊಂದ್ ಖುಷಿ ಆಕೈತಿ. ಯಾ ಗೈಸ್, ಚಲೋ ಅನ್ಸದೈತಲ್ಲ ಇಲ್ಲೇ. ಇನ್ನೊಂದ್ಸಲ ಹೇಳ್ತೀನಿ, ನನಗೆ ಕ್ಯಾಂಪೈನ್ ಹಿಡಿಯಾಕ ಹೋಗುದಿಲ್ಲ, ಆದ್ರೂ ಟ್ರೈ ಮಾಡತ್ತೀನಿ. ಯಾಕಂದ್ರೆ ಆಕಿ ಗಿಡದಾಳ, ಕರೆಕ್ಟ್ ಹಿಡಿತಾಳ. ನಾ ಹೈಟ್ ಅದೇನ್ ಸ್ವಲ್ಪ ಅದ್ರ ಸಲ ಹಿಡಿಯಾಕ ಹೋದ್. ಗಿಡಿ ನೋಡಿ ಕರೆಕ್ಟ್ ಇದೇನಂತ ಸ್ವಲ್ಪ ನೋಡ್. ಇಲ್ಲ ಓ ಇಷ್ಟ ಹಿಡಿಬೇಕು. ಕರೆಕ್ಟ್ ಐತಿಗ ಬಾ ಅಂದ್ರ ನೀನು ಈಗ. ಯಾ ಗೈಸ್, ಇವಾಗ ನೋಡ್ರಿ ಅರ್ಧ ಹೊಟ್ಟಿ ತುಂಬೈತಿ. ನಂಗೆ ಇನ್ನೊಂದೇನಂದ್ರ ನಾವ್ ಇಬ್ಬರ ಬರ್ತೇವಿ.
ಇರ್ಲಿ ಹಿಡ್ಕೊ. ನಾನು ಇನ್ನೊಂದೇನ ನಾವ್ ಇಬ್ರ ಬರ್ತೇವಿ ಕರೆ ನಮ್ ಫೋಟೋ ತೆಗ್ಯಾರ ಯಾರು ಹಂಗಿಲ್ಲ ನನಗ ಅದು ಒಂದ್ ಇಲ್ಲಿ ಮತ್ತೆ ಇಲ್ಲಿ ಜನ ಹೆಂಗೈತೆ ಅಂದ್ರೆ ಯಾರು ಹಿಂಗ ಫೋಟೋ ತೆಗಿಯೋದಿಲ್ಲ ಒಂಥರ ಇದನ್ನ ಏನಪ್ಪಾ ರಿಚ್ ಪರ್ಸನ್ ಗಳು ಇರ್ತಾರ. ರಿಚ್ ಪರ್ಸನ್ ಇದ್ರುನು ನಮಗ್ ಕೇಳಕ್ ಸಹಾಯ ಆಕೈತ್ರಿ. ಯಾಕಪ್ಪ ಅಂತಂದ್ರ ಒಬ್ರಿಗೆ ಫೋಟೋ ಹೊಡಿ ಅಂತಂದ್ರ ಅವ್ರ ಏನ್ ಅನ್ಕೊಳ್ತಾರ ಏನಿಲ್ಲ ಅಂತ ಹೇಳಿ ನಮಗೊಂದಿಟ್ಟು ಇರ್ತೈತಲ್ಲ ಅದ್ರ ಸಲುವಾಗಿ ನಮ್ ಬೆಳಗಾವಿದಾಗ ಮಂದಿ ಹಂಗಂದ್ರ ಅನ್ನಾರೆ ಒಂದಿಟ್ಟು ಫೋಟೋ ತೆಗಿರ ನಿಲ್ರಿ ನಾಕ್ ಹೋಗ್ತಾರು. ಅದ್ರ ಸಲುವಾಗಿ ನಾ ಇಲ್ಲೊಂದ್ ಸ್ವಲ್ಪ ಪಾಶ್ ಏರಿಯಾ ಆಕೈತಲ್ಲ ಹಂಗ ಕೇಳಾಕ್ ಅದು ಬರಂಗಿಲ್ಲ. ಅಂಡ್ ನಮ್ಗ ಒಂಥರ ಅನಸ್ತೈತಿ ಅಂತ ಹೇಳಿ ಸುಮ್ಮ ಆದ್ವಿ. ನಾವ್ ಸುಶಿ ತಿನ್ನೋದೈತಿಲ್ಲೇ ಕರೆ ಒಂದ್ ಸುಶಿಗೆ 11,000 1200 ರೂಪಾಯಿ ಅದಾವು. ಇದಕ್ಕ ಅದ್ರ ಸಲ ಏನ ತಿನ್ನಂಗಿಲ್ಲ. ಮನಿಗ ಆ ಕಡೆ ರೂಮಿಗೆ ಹೋಗಿ ಆಸ್ ಇಟ್ ಈಸ್ ನಾವ ರೈಸ್. ಮತ್ತ ಈ ಸಲ ಹೆಂಗತ್ತು ಪ್ರತಿ ಸಲ ಮೈಕ್ ಅದು ತರ್ತೇವ್ರಿ. ಈ ಸಲ ಮತ್ತ ಕ್ಲಾರಿಟಿ ಮೈಕ್ ತರಂಗಿಲ್ರಿ. ಈ ಸಲ ರೂಮ್ ದಾಗ ಬಿಟ್ಟು ಇರ್ತೇವೆ, ಇಲ್ಲಿ ತರೋದಿಲ್ಲ. ಕ್ಲಾರಿಟಿ ಈ ಸಲ ಕ್ಲಾರಿಟಿ ಕೊಡ್ಬೇಕಂತ ಸೌಂಡ್ ಅಲ್ಲ ರೀ, ಸೌಂಡ್ ವಾಯ್ಸ್ ನಿಮ್ಗೆ ಆಡಿಯೋ ನೆಟ್ ಕೇಳಿಸ್ಲಿ. ಯಾಕಂದ್ರೆ ಇಲ್ಲಿ ಬಾಳ ಗಾಡಿಗಳು ಇರ್ತಾವು, ಬಾಳ ಸೌಂಡ್ ಇರ್ತೈತಿ, ಮ್ಯೂಸಿಕ್ ಇರ್ತೈತಿ. ಸೊ ಹಂಗಾಗಿ ಒಂದ್ ಸ್ವಲ್ಪ ಬದು ಹಿಂಗ ಇದನ್ ಇರ್ತಾವಲ್ಲ ಅದ್ರ ಸಲುವಾಗಿ ಬಾಳ್ ಮ್ಯೂಸಿಕ್ ಲೌಡ್ ಕೇಳಿಸ್ತೈತಿ ಅಂತೇಳಿ ನಮ್ ಮಾತ್ ನಿಮ್ಗೆ ಕೇಳ್ಸಂಗೇನೆ ಇಲ್ಲ ಅಂತ ಹೇಳ್ಬಿಟ್ಟು ಮೈಕ್ ತಗೊಂಡ್ ಬಂದೇವಿ. ಅಂದ್ರೆ ನಿಮ್ಗೂ ಕ್ಲಿಯರ್ ಆಗಿ ಕೇಳಿಸ್ಬೇಕು. ಅಂಡ್ ನಾವ್ ಏನ ಮಾತಾಡಿದ್ರು ಫನ್ ಅನ್ಸಿದ್ರು ನಿಮ್ಗೆ ಚಲೋ ಅನಿಸ್ಬೇಕಲ್ಲ ಅನ್ನೋ ಒಂದ ಉದ್ದೇಶ. ಇಷ್ಟೊತ್ತು ನಿಂತ ಕೊರ್ಯಾಕತ್ತೀವ್ರಿ ಗೈಸ್. ಇಷ್ಟೊತ್ತ ನಾನು ಒಂದಿಟ್ಟು ಏನಾರ ಕ್ಯಾಬ್ ಅದು ಬುಕ್ ಮಾಡಿದ್ರೆ ಆಗ ಬಂದ್ಬಿಟ್ಟು ಹೌದೌದೌದು ಕ್ಯಾಬ್ ಬುಕ್ ಮಾಡ ಇಲ್ಲಂದ್ರ ನಾವ್ ಎಲ್ಲೇ ಕುಡ್ತೇವ್ರಿ. ಮತ್ ಹೋಗಾಕು ಲೇಟ್ ಬಾಳ ಆಗ್ತೈತಿ. ಅದ್ರ ಸಲುವಾಗಿ ನಡಿಯವ ಎಲ್ಲಿ ಸುಶಿ ಮೇಡಮ್ಗ ರೊಕ್ಕ ಇತ್ತಂದ್ರ ಅದನ್ನ ಹುಂಚಿಪ್ಪಕ್ಕ ಅಂತಾರ ಗೊತ್ತ್ರಿ. ನಮ್ಮ ನಾ ದುಡಿತೇನ್ರಿ. ನನಗ್ ಹೊಟ್ಟಿಗೆ ನಾ ಮೋಸ ಮಾಡ್ಕೊಳಂಗಿಲ್ಲ. ನಂಗೆ ಏನ್ ತಿನ್ಬೇಕು ಅನ್ಸತಿ ವೆರೈಟಿ ತಿಂತೇನೆ ಅಷ್ಟ. ಎಲ್ಲಿ ಹೆಂಗಿರ್ಬೇಕು, ಯಾವಾಗ ನಮ್ ಹಾಸಿಗೆ ಎಷ್ಟ್ ಕಾಲ್ ಚಾಚ್ಬೇಕು ಅದು ನಮಗ್ ಗೊತ್ತೈತ್ರಿ. ರೊಕ್ಕ ಇದ್ದಾಗ ಅಟ್ಟ ತಿಂತೇನಿ. ಹಂಗ ರೆಗ್ಯುಲರ್ ಆಗಿ ತಿನ್ನಂದ್ರ ತಿನ್ನಂಗಿಲ್ಲ ನಾನು. ಅದನ್ನ ಒಂದು ಮೇನ್ ತಲಿಯೊಳಗ್ ನೀವು ಇಟ್ಕೋರಿ, ಇವು ಇಟ್ಕೊಳ್ಳಿ. ವೈಷ್ಣವಿ ಹಂಗಿರೋದಿಲ್ಲ, ಬಡವ್ರ ಜೀವನ ಹೆಂಗಿರ್ತೈತ್ರಿ. ಒಂದ್ಸಲ ದೇವ್ರ ಕೊಟ್ಟು ನೋಡ್ತಾನು, ಕಸ್ಕೊಂಡ್ ನೋಡ್ತಾನು. ಅದ್ರ ಸಲುವಾಗಿ ನೀವ್ ಹೊಡಿತ್ಯಾಕೋ ಕಟ್ಟು ನೋಡಿದಾನು ಕಸ್ಕೊಂಡ್ ನೋಡಿದಾನು. ನಾ ಈಗ ಒಂದ್ ಲೆವೆಲ್ ಅದೇವ್ ಅಂದ್ರ ಒಂದ್ ನಮ್ ಹೊಟ್ಟಿಗೆ ಏನ್ ಇಷ್ಟ ಆಕೈತಿ ಅದನ್ನ ತಿನ್ಬೇಕ್ರಿ ಗೈಸ್. ಸೊ ಅದ್ರ ಸಲುವಾಗಿ ತಿನ್ನಾಕತ್ತೇವ್ರಿ ಅಷ್ಟೇ ರೀ. ಮತ್ ಏನು ಇಲ್ಲ ರೀ. ರೊಕ್ಕ ಐತಿ ತಿನ್ನೋದ್ ಕಷ್ಟ ಅಲ್ಲ, ಪ್ರತಿಯೊಂದಕ್ಕೂ ಎಲ್ಲಾ ಜಾಸ್ತಿ ಖರ್ಚು ಮಾಡ್ತಾವ. ನಾ ಅಂತೇನಿ ಅಷ್ಟ. ಈಗ ನೋಡಪ್ಪ 200-300 ರೂಪಾಯಿ ಖರ್ಚಾಗೋಲಿ. ನಾನ್ ಅಂತೀನಿ ಒಂದ್ 50 ರೂಪಾಯಿ ಖರ್ಚಾರ ಸಾಕಂತೀನಿ. 50-100 ರೂಪಾಯಿ ಅಷ್ಟ್ರೊಳಗೆ ಹೊಟ್ಟೆ ತುಂಬ ಸಾಕಂತೀನಿ. ಈ ಮೇಡಮ್ ನೋಡ್ರ ಹೆಂಗ್ ಕೇಳೋದಿಲ್ಲ. ನೋಡಿ ಮುಖ ಹೆಂಗಾತ ಒಮ್ಮಿಂದೊಮ್ಮೆಲೆ. ಅಯ್ಯೋ ನಂಗೆ ಗೊತ್ತಾಗೋದಿಲ್ಲ ಆಮೇಲೆ. ಇದು ಬಾಳ ಓವರ್ ಆಕ್ಟಿಂಗ್ ಮಾಡ್ತೈತಿ ನೋಡ್ರಿ ಡುಮ್ಮ. ನೋಡಾಕ ಇಷ್ಟು 1.5 ಕೋಟಿ ಐತಿದ. ಒಟ್ ಎಲ್ ಚಲೋ ಪ್ಲೇಸ್ ಕಾಣ್ತಿತ್ಲಾರಿ ಅಲ್ಲಿ ಫೋಟೋ. ನಾನ್ ಹಂಗ್ ಹೊಡಿ ಹಂಗ್ ಹೊಡಿ ಫೋಟೋ ಹಿಂಗ್ ಹೊಡಿ ಫೋಟೋ ಅಂತ ಗಂಟ ಬೀಳ್ತಾವ್ರಿ. ನನ್ನ ಫೋಟೋ ಹೊಡಿಬೇಕಂದ್ರ ಅರ್ಧ ಏನಪ್ಪಾ ಅದ ತಲೆ ಹಾರ್ಸಿರ್ತಾಳ, ಇಲ್ಲ ಕಾಲ್ ಹಾರ್ಸಿರ್ತಾಳ. ಆಕಿ ನೀವು ರೀಲ್ಸ್ ಎಲ್ಲ ನಾ ಭಾರಿ ಮಾಡ್ತೇನ್ರಿ. ಆಕಿ ನೋಡ್ರಿ ನಾನು ರೀಲ್ಸ್ ಮಾಡೋದಿಲ್ಲ. ಅದಕ್ಕನ್ನ ಅಪ್ಲೋಡ್ ಮಾಡತ್ತಿಲ್ರಿ. ರೀಲ್ಸ್ ಮಾಡಿಲ್ರಿ ಗೈಸ್. ನಾ ರೀಲ್ಸ್ ಮಾಡಿಲ್ರಿ ಗೈಸ್. ಇಲ್ಲಿ ರೀಲ್ಸ್ ಮಾಡಿಲ್ರಿ, ಲಾಗ್ ಅಷ್ಟ ಮಾಡೇವ್ರಿ ಗೈಸ್. ಅಲ್ಲಿ ನೋಡಿ ಹೆಂಗ್ ಬರತೈತಿ ಫಸ್ಟ್ ಕ್ಯಾಮೆರಾ. ಅದ್ರ ಸಲುವಾಗಿ ನನ್ಗ ರೀಲ್ಸ್ ಅಪ್ಲೋಡ್ ಮಾಡಕ್ ಆಗವತ್ರಿ. ಯಾಕಪ್ಪ ಅಂತಂದ್ರ ಈಕಿ ನಂದ್ ಮೊಬೈಲ್ ಹಿಡ್ಕೊಂಡ್ ನನಗೂ ಇಂಟ್ಯಾಕ್ಸ್ ಪೂಜಿ ಫಿಲ್ಮ್ ಇದನ್ ಬೇಡ ನಂಗ್ ಗೈಸ್. ನಾ ತಗೊಳಕ ತೋತೇನಂದ್ರು ಬಿಡಾದಿಲ್ರಿ ಗೈಸ್. ನಾನು ಕೊಡ್ಸುದಿಲ್ರಿ ಗೈಸ್. ಇವಾಗ ನಾವ್ ಕ್ಯಾಬ್ ಬುಕ್ ಮಾಡಿದೇವ್ರಿ. ಕ್ಯಾಬ್ ಬರಕ್ ರೆಡಿ ಇಲ್ಲ. ಆಟೋ ಅಂತ ನೀವು ಆಟೋ ಒಳಗ್ ಹೋಗ್ಬೇಕಂತಾನು ಕರೆ ಆಟೋನ ಆಗತ್ತಿಲ್ಲ. ಈ ಕಾರ್ ಆಗ್ತಾವು ಕರೆ ಕಾರ್ ಒಳಗೆ ಇವಂಗ ಆಯ್ಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಈಗ 4 ಆಟೋ ಕ್ಯಾನ್ಸಲ್ ಅದು. ನಾ ಹೆಂಗ ಇದನ್ ಬುಕ್ ಮಾಡ್ತೇನೆ ಹಂಗ ಕ್ಯಾನ್ಸಲ್ ಆಗತ್ತ. ಹೆಂಗ್ ಇದು ಒಂದೇ ಸಲ ಅಲ್ಲ, ಪ್ರತಿ ಸಲ ಹೋದ್ ಸಲನು ಬಂದಾಗ ಹಂಗಾಗಿತ್ರಿ, ಈ ಸಲನು ಬಂದಾಗ ಹಂಗಾಗಿತ್ರಿ ಗೈಸ್. ಯಪ್ಪಾ ಸಾಕಾತ್ರಿ ಗೈಸ್, ಬರೇ ಕ್ಯಾನ್ಸಲ್ ಮಾಡತ್ತರಿ. ಮೇಡಮ್ ಆಗಿ ಪಾಪ ಕಾಲ್ ನೋಸತಾವಂತ್ರಿ. ಕಾಲಲ್ಲಿ ನೋವು ಬಂದಿತ್ತು ನೀವು ಹಿಡ್ಕೊಂಡ. ಮತ್ತೆ ಇಲ್ಲ ಗಿಟ್ಟಿ ನನಗೆ ಕಾಲೆಲ್ಲ ಹಿಂಗ್ ಫುಲ್ ನೋವು ಬರಂಗಿಲ್ಲ. ಏನ್ ಮಾಡಿದ್ಲು ಕರೆಂಟ್ ಇದನ್ನಿದ್ದಾಗೆ ಇದಕ್ಕ ಅದೇ ನಿಲ್ಲದಿಲ್ಲ. ಅದಕ್ಕ ಅಲ್ಲಿ ಮತ್ ಗಾಡ ಮತ್ತ ಕರೆಂಟ್ ಅದು ಹೊಡಿತೈತಿ ಮೊದ್ಲ. ಊಟಕ್ಕಂತ ಬಂದೇವಿ. ಹೋಪ್ ಸೊ ನಿಮಗ್ ಸೌಂಡ್ ಕೇಳ್ಸಾದೈತೆ ಅನ್ಕೋತೇನಿ. ಅಂಡ್ ಯಾಕಂದ್ರೆ ಇಲ್ಲಿ ಬಾಳ ನಾಯ್ಸ್ ಐತಿ, ಬಾಳ ಜನ ಇಲ್ಲಿ ಊಟಕ್ ಬರ್ತಾರು. ಅಂಡ್ ನಾವ್ ರೆಗ್ಯುಲರ್ ಇಲ್ಲೇ ಊಟಕ್ ಬರ್ತೇವಿ. ಇವಾಗ ಎಲ್ಲಿ ಅದು ಹಾಸಿದಾರು ನೋಡ್ಲಿಕತ್ತೀರಿ.
ಸೊ ಇವಾಗ ಟೈಮ್ ನೋಡಿದ್ರೆ 15 ಅಷ್ಟೊಂದು ಭಾಳ ಆಗೈತಿ. ಇವಾಗ ಬಂದು ಚರ್ಚ್ ಸ್ಟ್ರೀಟ್ ಇಂದ ಇವಾಗ ಬಂದ್ವಿ. ನಾವು ಏನೇನ್ ತಗೊಂಡೇವಂದ್ರ ಕುಷ್ಕಾ ರೈಸ್, ಆಮೇಲೆ ಚಿಕನ್ ಬಿರಿಯಾನಿ, ಆಮೇಲೆ ಕಬಾಬ್, ವಾಟರ್ ಬಾಟಲ್ ತಗೊಂಡ್ವಿ. ಇವಾಗ ಯಾವಾಗ ಬರ್ತೈತಿ ಅಂತ ಹೇಳಿ ಕಾಯತ್ತೀವಿ. ಹಸು ಸಿಕ್ಕಾಪಟ್ಟೆ ಆಗೈತಿ. ಇವಾಗಂತ್ರಿ ಭಾಳ ಹಸು ಆಗೈತಿ. ನನಗೂ ಅಷ್ಟ ಹಸು ಆಗೈತಿ. ಈಗ ಊಟ ಮಾಡ್ತೇವ್ರಿ. ಈಗ ಬರೋದಷ್ಟ ಕಾಯತ್ತೀವಿ. ಈಗ ಬರೀ ಖಾಲಿ ಎಲ್ಲಿ ಐತಿ. ಅಂಡ್ ನಾ ಇದು ಏನಂತ ಶೇರ್ವಾ ಅಲ್ಲ, ಶೇರ್ವಾ ಇದನ್ನ ಖಾಲಿನ ಮಾಡಿ ನಂಗೆ ಹಸು ಆಗೈತೆ ಅಂತ ಹೇಳಿ. ಅಂದ್ರೆ ನಾ ಅನ್ನದಾಗ ಉಣ್ಣಂಗಿಲ್ಲಲ್ಲ, ಅದಕ್ಕೆ ಹಿಂಗ್ ಕುಡಿದ್ನಿರಿ. ಭಾರಿ ಐತ್ರಿ ಇಲ್ಲಿ ಮಿಲ್ಟ್ರಿ ಹೋಟೆಲ್ ಅಂತ ಹೇಳಿ ಬೆಂಗಳೂರೊಳಗ RR ನಗರ್ ಒಳಗ RN ಶೆಟ್ಟಿ ಕಾಲೇಜ್ ಕಡೆ. ಮಾತಾಡ ಓಕೆ ಅಷ್ಟೇ ರೀ. ಊಟ ಮಾಡಿದ್ಮೇಲೆ ಸಿಗ್ತೇವೆ. ಏನೇನ್ ತಗೊಂಡೇವಂತ ನಿಮ್ಗೆ ರೆಗ್ಯುಲರ್ ಗೊತ್ತೇ ಐತಿ. ಊಟ ಮಾಡಿದ್ಮೇಲೆ ರೂಮಿಗೆ ಹೋದ್ಮೇಲೆ ಸಿಗ್ತೇವೆ ಗೈಸ್. ಬಾಯ್. ಅಂಡ್ ನಾಳೆ ಜೋಲೋ ಚಿಪ್ಸ್ ಚಾಲೆಂಜ್ ನಾವು ಒಬ್ಬಕ್ಕೆ ಮಾಡತ್ತೀನಿ ಗೈಸ್. ಅದ್ ಲಾಗ್ ಆದ್ಮೇಲೆ ನೆಕ್ಸ್ಟ್ ಲಾಗ್ ಬರ್ತೇವೆ. ಇವು ಜಸ್ಟ್ ನನ್ನ ಗೈಡ್ ಮಾಡ್ತಾನಷ್ಟೇ. ಸೊ ಗೈಸ್ ಈಗ ರೂಮಿಗೆ ಬಂದ್ವಿ ರೀ. ಟೈಮ್ 10:35 ಆಗೈತಿ. ಯಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟೇವಿ ಇವತ್ತು. ಸುಸ್ತಂದ್ರೆ ಸುಸ್ತಾಗತೈತಿ. ಕಣ್ಣು ಹಂಗೆ ಜಗಾಕತ್ತವ್ರಿ ಗೈಸ್. ಸುರೇಶ್ ಬಾತ್ರೂಮ್ ಕುಯ್ಯಾನು. ಅವು ಬಂದಮೇಲೆ ಈ ಲೈವ್ ಅನ್ನತ್ತಂದ ಲೈವ್ ಒಳಗೆ ಹೋಗಿ ವ್ಲಾಗ್ ಅಂತೇನಿ, ವ್ಲಾಗ್ ಒಳಗೆ ಹೋಗಿ ಲೈವ್ ಅಂತೀನಿ. ಈ ಅವು ಬಂದಮೇಲೆ ವ್ಲಾಗ್ ಎಂಡ್ ಮಾಡೋಣಂತ. ಕೊಯ್ಲಿ ಮಾತಾಡು. ಏನಿಲ್ಲ ರೀ, ಈಗ ಊಟ ಮಾಡ್ಕೊಂಡ್ಬಂದು ಅಷ್ಟ. ಹಸು ಒಂದು ಭಾಳ ಆಗಿತ್ತ. ಹಸು ನೀಗಿತ್ತ ನೋಡ್ರಿ ಗೈಸ್. ಯಪ್ಪ ಇವತ್ತು ನಾಷ್ಟ ಮಾಡೇವಿ. ನಾಷ್ಟ ಮಾಡಿ ಆದಮೇಲೆ ಮಕ್ಕೊಂಡ್ವಿ. ಅಂದ್ರೆ ಸುಸ್ತಾಗಿತ್ತು ಫುಲ್ ಅಂತೇಳಿ ಮಕ್ಕೊಂಡ್ವಿ. ಮಕ್ಕೊಂಡಾದ್ಮೇಲೆ ಮತ್ತೆ ಊಟ ಮಾಡಕ್ಕಂತಿದ್ವಿ. ಎಷ್ಟು 3 ಆಗಿತ್ತಾನೆ, 4 ಆಗಿತ್ತು. ಅವಾಗ ಅಂತ ಫ್ರೆಶ್ ಅಪ್ ಆದ್ವಿ ಮತ್ತೊಮ್ಮೆ. ಆಮೇಲೆ ಊಟ ಮಾಡಕ್ಕೆ ಕುಂದ್ವಿ. ಊಟ ಅಂದ್ರೆ ಹಸು ಆದಾಗ ಸ್ವಲ್ಪ ಕೊಡ್ತೈತ್ರಿ. ಅಂದ್ರೆ ಹಸು ಆದಾಗ ಸ್ವಲ್ಪ ಬರ್ತೈತಿ, ಹಸು ಕಡಿಮೆ ಇದ್ದಾಗ ಜಾಸ್ತಿ ಬರ್ತೈತಿ. ಹಂಗೆ ಆಕೈತಿ ನಮ್ಮ ಲೈಫ್ ಒಳಗೆ. ಬೇಕಾದಾಗ ಕಡಿಮೆ ಸಿಗ್ತೈತಿ, ಬ್ಯಾಡಾದಾಗ ಹೆಚ್ಚಿಗೆ ಸಿಗ್ತೈತಿ. ಹಿಂಗೆ ನಮ್ಮ ಲೈಫ. ಹಸು ಭಾಳ ಕೆಟ್ಟಾಗತ್ತಿತ್ತು. ತೊಗೊಂಬಂದು ಉಂಡೂರಿ ಖರೆ ಇನ್ನೂ ಹಸು ಅವಾಗ ಮಧ್ಯಾಹ್ನ ಇನ್ನೂ ಅಂದ್ರೆ ಸ್ವಲ್ಪ ಇತ್ತಲ್ಲ, ಒಂದ್ರಾಗ ಇಬ್ಬರು ಉಂಡು. ಸೊ ಹಸು ಹಂಗೆ ಇತ್ತು. ಆಮೇಲೆ ಮತ್ತೆ ಆರ್ಡ್ರ್ ಮಾಡೀನಿ. ಆರ್ಡ್ರ್ ಮಾಡಿದ ಮೇಲೂ ಅದು ಕ್ಯಾನ್ಸಲ್ ಆತಾನ. ಇಲ್ಲಿ ಮಟ್ಟ ಬಂದು 2 ನಿಮಿಷ ಒಳಗೆ ಕ್ಯಾನ್ಸಲ್ ಆತ್ರಿ. ಆಮೇಲೆ ರೀಫಂಡೂ ಆಗಲಿಲ್ಲ. ಸಾಕಾತ್ರಿ ಇವತ್ತಿನ ಡೇ. ಹೆಂಗಿತ್ತು ಇವತ್ತಿನ ಡೇ? ಚಲೋ ರೊಕ್ಕಿದ್ರೆಲ್ಲ ಚಲೋ ಡೇ. ಅದಕ್ಕೆ ಬೆಂಗಳೂರಿಗೆ ಬಂದ್ರೆ ರೊಕ್ಕ ಭಾಳ ಬೇಕ್ರಿ. ಹೇಳ, ಒಂದು ದಿನದಾಗ ಎಷ್ಟು ಖರ್ಚಾಗ್ತದನ್ನು ಹೇಳ. ತಿಂಗಳು ದುಡಿಬೇಕಂದ್ರೆ 10,000 ರೂಪಾಯಿ ದುಡಿಬೇಕು ತಿಂಗಳಿಗೆ. ಇಲ್ಲ ಹಂಗಿಲ್ಲ, 1 ದಿವಸದಾಗ 1.5 ದಿವಸ ಮುಗಿದು ಹೋಗ್ತೈತಿ. ಅದಕ್ಕಪ್ಪ. ಸೊ ಬೆಳಗಿಂದ ಇಲ್ಲಿವರೆಗೂ ಎಲ್ಲ ಹಿಡ್ಕೊಂಡು ನಂದು 6,000 ರೂಪಾಯಿ ಖರ್ಚಾದ್ರಿ ಗೈಸ್. 6,000 ರೂಪಾಯಿ. ಅದು ಮತ್ತೆ 2 ವಾರ ಪೇಮೆಂಟ್ ಇರಲಿ, ಸಮಾಧಾನ ಮಾಡ್ಕೊ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ನಮ್ಮ ಎಲ್ಲ ವೀಡಿಯೋಸ್ ಪಟ್ಕನ್ ನೋಡಬೇಕಪ್ಪ ಅಂತಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಡ್ರಿ. ಆ್ಯಂಡ್ ಅಲ್ಲಿ ಏನಂತಾರೆ, ಹೋಟೆಲ್ ಒಳಗೆ ಊಟ ಮಾಡೋಕ್ಕಿಂತ ಮುಂಚೆ ಹೇಳತ್ತಿದ್ದು ನಾಳೆ ಜೋಲೋ ಚಿಪ್ ಚಾಲೆಂಜ್ ಮಾಡ್ತೇವೆ ಅಂಥೇಳಿ. ಸೊ ಜೋಲೋ ಚಿಪ್ ಚಾಲೆಂಜ್ ಅಂದಮೇಲೆ ಹೆಂಗಿರ್ತೈತಪ್ಪ ಅಂತಂದ್ರೆ ಒಂದು ಎಕ್ಸ್ಪ್ಲೇನ್ ಕೊಟ್ಬಿಡ್ತೀನಿ ಇಲ್ಲೇ. ಆಮೇಲೆ ಮತ್ತೆ ಹತ್ರಾಗ ಬಂದು ಮತ್ತೊಂದು ಸಲ ಹೇಳ್ತೀನಿ ರೀ. ಸೊ ಏನಿರ್ತೈತಪ್ಪ ಅಂತಂದ್ರೆ ಜೋಲೋ ಚಿಪ್ ಚಾಲೆಂಜ್ ಅಂದ್ರೆ 4th ಸಲ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ದೀರಿ. ಜೋಲೋ ಚಿಪ್ ಚಾಲೆಂಜ್ ಎಷ್ಟೆಲ್ಲ ನಾಲಿಗೆ, ಬಾಯಿ, ಕಣ್ಣೆಲ್ಲ ಎಲ್ಲ ಕಡೆಯಿಂದ ನೀರು ಬರತ್ತಿತ್ತು. ಈ ಸಲ ಈ ಹುಡುಗ ಬೇಡ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಖಾರಾಗಿ ಬರೋಂಗಿಲ್ಲ. ಅದಕ್ಕೆ ನಾ ಒಬ್ಬಕ್ಕೆ ಮಾಡ್ತೇನೆ ರೀ. ನೀವು ಮಾಡ್ತೀವಿ? ನಾ ಒಬ್ಬಕ್ಕೆ ಮಾಡ್ತೀನಿ ರೀ ಗೈಸ್. ಸೊ ಅದ್ರ ಸಲುವಾಗಿ ತಿಂದ ಮೇಲೆ 5 ನಿಮಿಷ ಒಟ್ಟ ನೀರು ಕುಡಿಯೋಂಗಿಲ್ಲ, ಜ್ಯೂಸ್ ಕುಡಿಯೋಂಗಿಲ್ಲ, ಐಸ್ ಕ್ರೀಮ್ ಕುಡಿಯೋಂಗಿಲ್ಲ, ಏನೋ ತಂಪ, ಏನೋ ಒಟ್ಟು ಖಾರ ಹೋಗುವಂಥದ್ದು ಏನೂ ಕುಡಿಯೋಂಗಿಲ್ಲ. ಖಾರ ಇರಬೇಕು.
ಅದಿಷ್ಟು ಬಗ ಅಂತಂದ್ರೆ ಕಿವ್ಯಾಗಿಂದ ಎಲ್ಲ ಕಡೆಯಿಂದ ಹೊಗೆ ಬರ್ತೈತೆ ಅಂತಾರಲ್ಲ ಆ ಥರ ಆಕೈತ್ರಿ ಗೈಸ್. ನೀವು ತಿಂದ್ರೆ ನೋಡ್ರಿ ನಿಮ್ಗೆ ಗೊತ್ತಾಕೈತಿ, ಬಟ್ ಟ್ರೈ ಮಾಡಬೇಡ್ರಿ. ಬಟ್ ಈ ಸಲ ಒಂಥರ ಯೂನಿಕ್ ಆಗಿರಲಿ, ಒಬ್ಬಕ್ಕೆ ಮಾಡ್ತೀನಿ ಖರೆ ಇವು ಹೋಸ್ಟ್ ಆಗಿ ಹೆಂಗೆ ಅನ್ಸತೈತಿ ಏನು ಅನ್ಸತೈತಿ ಅಂತೇಳಿ ಮಾತಾಡೋಕೆ ಬಾಜು ಅಷ್ಟು ನಿಲ್ತಾನ್ರಿ ಗೈಸ್ ಇವ. ಸೊ ಯಾ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬೈ ಗೈಸ್, ಬಾಯ್.